I'm Sadia Mohammadi, Mathematics Lecturer, DVK Classes Private Limited, Malleshwaram, Bengaluru. So today we are discussing linear programming problem. 6 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ 6 ಮಾರ್ಕ್ಸ್ಗೆ ನಿಮಗೆ 2 ಕ್ವಶನ್ಸ್ ಬರುತ್ತೆ ಫ್ರಮ್ ಇಂಟೆಗ್ರೇಷನ್ ಆ್ಯಂಡ್ ಫ್ರಮ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಸೊ ಐದರ್ ಯು ಕ್ಯಾನ್ ಅಟೆಂಡ್ ಇಂಟೆಗ್ರೇಷನ್ ಆರ್ ಯು ಕ್ಯಾನ್ ಅಟೆಂಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. Solve the following linear programming problem graphically. Maximize z is equals to 4x plus y subject to the constraints x plus y less than or equals to 50, 3x plus y less than or equals to 90, x is greater than or equals to 0, y is greater than or equals to 0. So here the constraints are x plus y less than or equals to 50 and 3x plus y less than or equals to 90. So this constraints ಈ ಇನ್ಇಕ್ವಾಲಿಟೀಸ್ ಏನಿದೆ ಅದು ಫಸ್ಟ್ ಈಕ್ವೇಶನ್ ಫಾರ್ಮಲ್ಲಿ ಬರ್ಕೋಬೇಕು. ಸೊ ಈ ಈಕ್ವೇಶನಿಗೆ ಇನ್ಇಕ್ವಾಲಿಟಿಗೆ ವಿ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 50. ಓಕೆ, ಸೊ ಈಗ ಪಾಯಿಂಟ್ಸ್ನ ಫೈಂಡ್ ಮಾಡಬೇಕು. ಪಾಯಿಂಟ್ಸ್ನ ಫೈಂಡ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಎಕ್ಸಿಗೆ 0 ಅಂತ ಇನ್ಪುಟ್ ಮಾಡಿ. ಎಕ್ಸಿಗೆ 0 ಅಂತ ಪುಟ್ ಮಾಡಿಕೊಂಡ್ರೆ ವೈ ವ್ಯಾಲ್ಯೂ ಏನಾಗುತ್ತೆ? ವೈ ಇಸ್ ಈಕ್ವಲ್ಸ್ ಟು 50. 0 ಪ್ಲಸ್ ವೈ ಇಸ್ ವೈ ಓನ್ಲಿ. ವೈ ಇಸ್ ಈಕ್ವಲ್ಸ್ ಟು 50. ಸೊ ಎಕ್ಸಿಗೆ 0 ಅಂತ ಕೊಟ್ಟರೆ ವೈ ವ್ಯಾಲ್ಯೂ ಎಷ್ಟಾಯಿತು? 50 ಅಂತ ಆಯಿತು. ಓಕೆ, ಸಿಮಿಲರ್ಲಿ ಇವಾಗ ವೈಗೆ 0 ಅಂತ ಇನ್ಪುಟ್ ಮಾಡ್ಕೊಳ್ಳೋಣ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ವೈಗೆ ಏನಂತ ಪುಟ್ ಮಾಡ್ಕೊಂಡ್ವಿ? 0 ಇಸ್ ಈಕ್ವಲ್ಸ್ ಟು 50. ಎಕ್ಸ್ ಪ್ಲಸ್ 0 ಇಸ್ 0 ಎಕ್ಸ್ ಓನ್ಲಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 50. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 50. ಸೊ ಹಾಗಾದರೆ ಪಾಯಿಂಟ್ಸ್ ನಮಗೆ ಏನೇನು ಸಿಕ್ತು? ಪಾಯಿಂಟ್ಸ್ ಈಸ್, if I put x is 0, the value of y is 50 and the value of x will be 50 when the value of y is 0. So ಈ 2 points ನ ಸಿಕ್ತು. Similarly next constraints ಏನಿದೆ? 3x plus y less than or equals to 90 ಅಂತ ಇದೆ. ಓಕೆ, ಸೇಮ್ ಈ ಇನ್ಇಕ್ವಾಲಿಟಿನ ಫಸ್ಟ್ ಏನಂತ ಬರ್ಕೋಬೇಕು? ಈಕ್ವೇಶನ್ ಫಾರ್ಮಲ್ಲಿ ಬರ್ಕೋಬೇಕು. 3x ಪ್ಲಸ್ 5 ಇಸ್ ಈಕ್ವಲ್ಸ್ ಟು 90. ಓಕೆ, ಸೊ ಈಗ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಎಕ್ಸ್ 0, ಎಕ್ಸ್ 0 ಅಂತಂದರೆ ಎಷ್ಟಾಗತ್ತೆ? 3 ಇಂಟು 0 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 90. 3 zeros 0, 0 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು? 90. ಸೊ ವೈ ವ್ಯಾಲ್ಯೂ ಇಸ್ 90. ಸೊ ಅದೇ ಥರ ಇವಾಗ ವೈಗೆ 0 ಅಂತ ಇನ್ಪುಟ್ ಮಾಡೋಣ. ವೈ 0 ಅಂತಂದರೆ ಎಷ್ಟಾಗುತ್ತೆ? 3x ಪ್ಲಸ್ 0 ಇಸ್ ಈಕ್ವಲ್ಸ್ ಟು 90. 3x ಇಸ್ ಈಕ್ವಲ್ಸ್ ಟು 90. ದರ್ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 90 ಬೈ 3. ದಟ್ ಈಸ್ 3 1s 3 30s. ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 30 ಆಯಿತು. ಹಾಗಾದರೆ ಪಾಯಿಂಟ್ಸ್ ಏನಾಯಿತು? ಫಸ್ಟ್ 0ನ ಇನ್ಪುಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬಂತು? 90. ಸೊ ವೈಗೆ ನಾವು 0 ಅಂತ ಇನ್ಪುಟ್ ಮಾಡಿಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನನಗೆ? 30. ಸೊ ಪಾಯಿಂಟ್ಸ್ ಆರ್ 0, 90 ಆ್ಯಂಡ್ 30, 0. ಸೊ ಇದೇ ಪಾಯಿಂಟ್ಸ್ನ ಇವಾಗ ಗ್ರಾಫಲ್ಲಿ ಪ್ಲಾಟ್ ಮಾಡ್ಕೋಬೇಕು. ಸೊ ಫಸ್ಟ್ ಕನ್ಸ್ಟ್ರೇಂಟ್ ಪಾಯಿಂಟ್ ಈ 0, 50. ಎಕ್ಸ್ 0, ವೈ 50 ಇಲ್ಲಿರುತ್ತೆ. ಸೊ ವೈ 0, ಎಕ್ಸ್ ಇಸ್ 50 ಹಿಯರ್. ಓಕೆ, ಸೊ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. 50 to 50. ಸೊ ಅದೇ ಥರ ಇವಾಗ ನೆಕ್ಸ್ಟ್ ಈಕ್ವೇಶನ್ ನಮಗೆ ಏನು ಬಂತು? 0 to 90. ಎಕ್ಸ್ 0, ವೈ 90 ಆ್ಯಂಡ್ ಎಕ್ಸ್ 30 ವೆನ್ ವೈ ಇಸ್ 0. ಓಕೆ, ಸೊ ಇವಾಗ ಅದೇ ಥರ ಇದಕ್ಕೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಜಾಯಿನ್ ದಿಸ್ 90 to 30. ಓಕೆ, ಸೊ ಇವಾಗ ಲೈನ್ ಈಕ್ವೇಶನ್ಸ್ ಬರ್ಕೊಳ್ಳಿ. ಫಸ್ಟ್ ಲೈನ್ ಈಕ್ವೇಶನ್ ಯಾವುದು? ದಿಸ್ ಈಸ್ ಎಕ್ಸ್ ಪ್ಲಸ್ ವೈ ಲೆಸ್ ದನ್ ಆರ್ ಈಕ್ವಲ್ಸ್ ಟು 50. ದಿಸ್ ಒನ್. ಓಕೆ, ಸೊ ಇದು ಲೆಸ್ ದನ್ ಆರ್ ಈಕ್ವಲ್ಸ್ ಟು 50 ಆಯಿತು ಅಂತಂದರೆ ಇದು ಲೆಸ್ಸರ್ ದ್ಯಾನ್, ಇಲ್ಲಿ ನೋಡಿ 0 ಪ್ಲಸ್ 0 ಲೆಸ್ ದನ್ ಆರ್ ಈಕ್ವಲ್ಸ್ ಟು 50. 0 ಪ್ಲಸ್ 0 ಈಸ್ 0 ಓನ್ಲಿ. 0 ಲೆಸ್ಸರ್ ದನ್ ಆರ್ ಈಕ್ವಲ್ಸ್ ಟು 50. ದಿಸ್ ಈಸ್ ಟ್ರೂ ಅಲ್ವಾ? 0 50ಗಿಂತ ಕಮ್ಮಿ ನಂಬರ್. ಸೊ ದಿಸ್ ಈಸ್ ಟ್ರೂ ಇನ್ ದ ಸೆನ್ಸ್ ದ ಶೇಡೆಡ್ ರೀಜಿಯನ್ ಈಸ್ ಟುವರ್ಡ್ಸ್ ದ ಆರಿಜಿನ್. ಶೇಡೆಡ್ ರೀಜಿಯನ್ ಎಲ್ಲಿ ಬರುತ್ತೆ? ಕೆಳಗೆ ಶೇಡ್ ಮಾಡ್ಕೋಬೇಕಾಗತ್ತೆ.
ಓಕೆ. ಸೊ ಇವಾಗ ಅದೇ ಥರ ಸೆಕೆಂಡ್ ಈಕ್ವೇಶನ್ ನನಗೇನು ಬಂತು, ಸೆಕೆಂಡ್ ಈಕ್ವೇಶನ್ ನಮಗೇನಿದೆ, ದಿಸ್ ಒನ್ ಇಸ್ 3x plus y less than or equals to 90. So again put 0 plus 3 into 0 plus 0 less than or equals to 90. 0 plus 0 is 0 only. 0 is also lesser than or equals to 90. This is also true. So idu true ಅಂತಂದ್ರೆ shaded region ಎಲ್ಲಿ ಬರುತ್ತೆ? Again towards the origin. Towards the origin, ಎರಡೂ region towards the origin ಅಂತಂದ್ರೆ ಸೊ our shaded region ಎಲ್ಲಿಗೆ ಬರುತ್ತೆ? This is our shaded region. ಸೊ ಈ ರೀಜಿಯನ್ ನಾವೇನಂತ ಮಾಡ್ಕೋಬೇಕು? ಡಾರ್ಕ್ ಆಗಿ ಶೇಡ್ನ ಮಾಡಬೇಕು. ಸೊ ನಾವು ದ ಕಾರ್ನರ್ ಪಾಯಿಂಟ್ಸ್ ಆರ್, ದಿಸ್ ಈಸ್ 0, 0. ಓಕೆ, ದಿಸ್ ಒನ್ ವಿಲ್ ಬಿ 30, 0 and this is 20, 30 ಅಲ್ವಾ? ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ 20 ಇದೆ, ವೈ ಆಕ್ಸಿಸ್ ಅಲ್ಲಿ 30 ಇದೆ and this will be 0, 50. ಸೊ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ 0, 0, 0 and this is A, B, C and A point is 30, 0, B point is 20, 30 and C point is 50, 0, 50. And objective function is given by, objective function ಏನಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ, z is equals to 4x plus y ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನು ಮಾಡ್ಕೋಬೇಕು, ಆ ಎಲ್ಲ ಕಾರ್ನರ್ ಪಾಯಿಂಟ್ಸ್ನ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಮ್ಯಾಕ್ಸಿಮಾ ಮತ್ತು ಮಿನಿಮಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. z is equals to 4x plus yನ ಸಬ್ಸ್ಟಿಟ್ಯೂಟ್ ಮಾಡೋಣ. z is equals to 4x plus 5. ಸೊ ಫಸ್ಟ್ 0, 0 ಪುಟ್ ಮಾಡಿದ್ರೆ 0ನೇ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ 30, ವೈ ಇಸ್ 0. 40 into 30 plus 0, 4 3s 120 plus 0 is equals to 120 only. ಸೊ ಇದೆಷ್ಟು ಬಂತು? 120. ಸಿಮಿಲರ್ಲಿ ನೆಕ್ಸ್ಟ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು? ಎಕ್ಸ್ ಪ್ಲೇಸಲ್ಲಿ 4 ಇಂಟು ಎಕ್ಸ್ ಪ್ಲೇಸಲ್ಲಿ 20 ಪ್ಲಸ್ ವೈ ಪ್ಲೇಸಲ್ಲಿ 30. 4 2s 80 plus 30. 80 plus 30 will be 120. Again, sorry, 80 plus 30 will be 110. So next 0, 50. 4 into 0 plus 50. 4 zeros is 0. 0 plus 50 is 50 only. So ಇಲ್ಲಿ ಎಷ್ಟು ಬಂತು? 50. So question ಏನಂತ ಕೇಳಿರೋದು? Maximize ಅಲ್ವಾ? So maximize is nothing but the maximum value will be, this is our maxima value. ಇದು ಯಾವುದು? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ದೇರ್ ಫೋರ್ ಏನಂತ ಕನ್ಕ್ಲೂಷನ್ ಬರ್ಕೋಬೇಕು? ದೇರ್ ಫೋರ್ ಝೆಡ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 120 at the point 30, 0. Okay. So same next question. Solve the following linear programming problem graphically. Minimize z is equals to 200x plus 500y subject to the constraints x plus 2y greater than or equals to 10, 3x plus 4y less than or equals to 24, x is greater than or equals to 0, y is greater than or equals to 0. ಸೊ ಅದೇ ಥರ ಇವಾಗ ಫಸ್ಟ್ ಕನ್ಸ್ಟ್ರೆಂಟ್ ಏನಿದೆ ನಮ್ಮ ಹತ್ರ, ಎಕ್ಸ್ ಪ್ಲಸ್ 2y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತ ಇದೆ. ಓಕೆ, ಸೊ ಈ ಇನ್ಇಕ್ವಾಲಿಟಿನ ಯಾವ ಥರ ಬರ್ಕೋಬೇಕು ಅಂತ ಹೇಳಿದೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಬರ್ಕೊತೀರ. ಓಕೆ, ಇವಾಗ ವ್ಯಾಲ್ಯೂಸ್ನ ಫೈಂಡ್ ಮಾಡಿ, ಎಕ್ಸ್ ವೈ. ಎಕ್ಸ್ 0 ಅಂತ ಇನ್ಪುಟ್ ಮಾಡ್ತೀರಾ, ಎಕ್ಸ್ ಪ್ಲೇಸಲ್ಲಿ 0 ಪ್ಲಸ್ 2y is equals to 10. Okay, 0 plus 2y is 2y is equals to 10. 2 1s are 2 5s are. So y value ಎಷ್ಟು ಬಂತು? 5 ಬಂತು.
ಸಿಮಿಲರ್ಲಿ ಇವಾಗ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಅದೇ ಥರ ವೈ ವ್ಯಾಲ್ಯೂ 0 ಅಂತ ಇನ್ಪುಟ್ ಮಾಡ್ತೀರಾ. ಸೊ ಎಕ್ಸ್ ಪ್ಲಸ್ 2 ಇಂಟು 0 is equals to 10. x plus 2 zeros are 0, then x is equals to 10. When y is 0, the value of x will be 10. So therefore ಇವಾಗ ಪಾಯಿಂಟ್ಸ್ ನಮಗೆ ಏನು ಬಂತು, 0, 5 and 10, 0. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಕನ್ಸ್ಟ್ರೆಂಟ್ ಏನಿದೆ ನಮ್ಮ ಹತ್ರ, 3x plus 4y lesser than or equals to 24. 3x plus 4y less than or equals to 24. ಸೊ ಸೇಮ್ ಇದಕ್ಕೆ ಏನಂತ ಬರ್ಕೊತೀರಾ, 3x plus 4y is equals to 24. ಸಿಮಿಲರ್ಲಿ ಇಲ್ಲೂ ಇವಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಕ್ಸ್ 0 ಅಂತಂದ್ರೆ ದಿಸ್ ಕಂಪ್ಲೀಟ್ ಟರ್ಮ್ 0 ಆಗಿಬಿಡತ್ತಲ್ವಾ. ಸೊ ಹಾಗಾದ್ರೆ ಏನಾಯ್ತು, 4y is equals to 24. 4 1s 4, 6, then y is equals to 6. ಸಿಮಿಲರ್ಲಿ ಇವಾಗ ವೈಗೆ 0 ಅಂತ ಕೊಡಿ. ವೈಗೆ 0 ಅಂತ ಕೊಟ್ಟರೆ ಎಕ್ಸ್ ಏನಾಗುತ್ತೆ, 3x is equals to 24. 3 1s 3 8s 24. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು, ನನಗೆ 8 ಬಂತು. ಸೊ ಹಿಯರ್ ದ ಪಾಯಿಂಟ್ಸ್ ಆರ್ 0, 6 and 8, 0. ಓಕೆ, ಸೊ ಈಗ ಗ್ರಾಫ್ನ ಪ್ಲಾಟ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ಸ್ ಆರ್ 0, this is 0, 0 to 5. y ವ್ಯಾಲ್ಯೂ ಎಷ್ಟು ಬಂದಿದೆ, 5. ಸೊ when x is 10, y ವ್ಯಾಲ್ಯೂ ವಿಲ್ ಬಿ 0. ಸೊ ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ ಇವಾಗ. and this line equation will be x plus 2y greater than or equals to 10. ಓಕೆ, ಗ್ರೇಟರ್ ಅಂತಂದ್ರೆ ಶೇಡ್ ಎಲ್ಲಿ ಬರಬೇಕು, ಟು ಅವೇ ಫ್ರಮ್ ದ ಆರಿಜಿನ್. ಏನಕ್ಕೆ ಅವೇ ಫ್ರಮ್ ದ ಆರಿಜಿನ್, ಸೊ ಇವಾಗ ಎಕ್ಸಿಗೂ 0 ಕೊಡಿ, ವೈಗೂ 0 ಕೊಡಿ. 2 into 0 is greater than or equals to 10. 2 zeros are 0, 0 plus 0 is 0 only. 0 is greater than or equals to 10. 0 is a smaller number, correct? So compared to 10, 0 is a smaller. So this is false. ಇದೇನಾಯ್ತು, false condition. So false condition ಅಂತಂದ್ರೆ ಏನಾಗಬೇಕು, ಶೇಡ್ ಅವೇ ಫ್ರಮ್ ದ ಆರಿಜಿನ್. ಸೊ ಈ ಕಡೆ ನಮಗೆ ಶೇಡೆಡ್ ರೀಜನ್ನ ಬರುತ್ತೆ ಈ ಲೈನಿಗೆ. ಸೊ ಅದೇ ಥರ ಇವಾಗ ನೆಕ್ಸ್ಟ್ ಲೈನ್ ಇಕ್ವೇಶನ್ನ ಏನಿದೆ, 0, 6. 0, 6 ಅಂತಂದ್ರೆ ಇಲ್ಲಿ ಬರುತ್ತಲ್ವಾ, 0, 6. ಓಕೆ, ಸೊ ನೆಕ್ಸ್ಟ್ 8, 0. 8, 0 ಅಂತಂದ್ರೆ ಇಲ್ಲಿ ಬರುತ್ತೆ. ಸೊ ಈಗ ಈ 2 ಪಾಯಿಂಟ್ಸಿಗೆ ಜಾಯಿನ್ ಮಾಡ್ಕೊಳ್ಳೋಣ. ದಿಸ್ ಲೈನ್ ಇಕ್ವೇಶನ್ ವಿಲ್ ಬಿ, ಈ ಲೈನ್ ಇಕ್ವೇಶನ್ ಯಾವುದು, 3x plus 4y less than or equals to 24. ಸೊ ಇದರಲ್ಲಿ ಇವಾಗ ನಾನು ಇಫ್ ಇನ್ ಕೇಸ್ 0 and 0 ಪುಟ್ ಮಾಡ್ಕೊಂಡ್ರೆ 3 into 0 plus 4 into 0 is less than or equals to 24. 0 plus 0 is 0 only. 0 is less than or equals to 24. This is true. ಟ್ರೂ ಅಂತಂದ್ರೆ ಎಲ್ಲಿ ಶೇಡ್ ಮಾಡಬೇಕು, ಶೇಡ್ ಟುವರ್ಡ್ಸ್ ದ ಆರಿಜಿನ್. ಸೊ ಇಲ್ಲಿ ನಾವು ಶೇಡೆಡ್ ರೀಜನ್ನ ಬರುತ್ತೆ, ಕರೆಕ್ಟ್? ಸೊ ಇಲ್ಲಿ ಶೇಡೆಡ್ ರೀಜನ್ನ ಬರುತ್ತೆ ಅಂತಂದ್ರೆ ಇವಾಗ ನೀವೇ ಹೇಳಿ ಬೇಗ, ಶೇಡೆಡ್ ರೀಜನ್ ಎಲ್ಲಿ ಬರ್ತಾ ಇದೆ, ಕಾಮನ್ ರೀಜನ್ ಎಲ್ಲಿ ಬರ್ತಾ ಇದೆ, ದಿಸ್ ಈಸ್ ಅವರ್ ಕಾಮನ್ ರೀಜಿಯನ್. ಸೊ ಹಾಗಾದ್ರೆ ದಿಸ್ ಈಸ್ ಅವರ್ ಫೀಸಿಬಲ್ ರೀಜಿಯನ್ ಅಲ್ವಾ, ದಿಸ್ ಈಸ್ ಫೀಸಿಬಲ್ ರೀಜಿಯನ್. ಇದಕ್ಕೆ ಏನಂತ ಮಾಡ್ಕೊತೀರಾ, ಡಾರ್ಕ್ ಆಗಿ ಶೇಡ್ನ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಸೊ ನಾವು ಇದು ಫೀಸಿಬಲ್ ರೀಜಿಯನ್ ಆಯಿತು ಅಂತಂದ್ರೆ ವಾಟ್ ಆರ್ ದ ಕಾರ್ನರ್ ಪಾಯಿಂಟ್ಸ್? ದ ಕಾರ್ನರ್ ಪಾಯಿಂಟ್ಸ್ ಆರ್ 0, 5, 0, 6 and ಈ ಪಾಯಿಂಟ್ ಎಷ್ಟು, x is 4 and y is 3. Then this point will be 4, 3. Okay, so A, B, C. ಈಗ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಮಿನಿಮಮ್ ವ್ಯಾಲ್ಯೂ. ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಬರ್ಕೊಳ್ಳೋಣ. ಕಾರ್ನರ್ ಪಾಯಿಂಟ್ಸ್ ಏನೇನು ಬಂತು ನಮಗೆ, A is 4, 3
and B is 0,6 and C is 0,5. Okay, now the Z value will be, Z is equals to ಏನಿತ್ತು ಅಲ್ಲಿ 200x plus 500y. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 200 x ಎಷ್ಟಿದೆ 4 ಪ್ಲಸ್ 500 ಇಂಟು 3. 200 ಇಂಟು 4 ಅಂತಂದ್ರೆ ಎಷ್ಟಾಗುತ್ತೆ 800 ಪ್ಲಸ್ 500 ಇಂಟು 3 ಅಂತಂದ್ರೆ ಎಷ್ಟು 1500. ಸೊ ಟೋಟಲ್ ಎಷ್ಟಾಯ್ತು 2300. ಸೊ ದಿಸ್ ವ್ಯಾಲ್ಯೂ ಇಸ್ 2300. ಓಕೆ, ಸೊ ಇವಾಗ ಅದೇ ತರ ಇವಾಗ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಎಕ್ಸ್ ಪ್ಲೇಸ್ ಅಲ್ಲಿ 0, ಸೊ 0 ಆಗ್ಬಿಡತ್ತೆ, ಬರೀ ವೈ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 500 ಇಂಟು 6, 500 ಇಂಟು 6 ಅಂತಂದ್ರೆ 5 6 30. ದಿಸ್ ವಿಲ್ ಬಿ 3000. ಸೊ ಇದೆಷ್ಟು ಬಂತು ನನಗೆ 3000. ಓಕೆ, ಸೊ ನೆಕ್ಸ್ಟ್ ಇವಾಗ ವೈ ಪ್ಲೇಸ್ ಅಲ್ಲಿ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು 5, ಬಿಕಾಸ್ ಇಯರ್ ಎಕ್ಸ್ ಇಸ್ 0. 500 ಇಂಟು 5, ನಾವು 5 5 25. ಸೊ ಇದೆಷ್ಟಾಯ್ತು 2500. Now the question is minimum. Minimum value ಯಾವ್ದು ಬರ್ತಾ ಇದೆ ಇವಾಗ, minimum value will be this. This is minimum. Therefore conclusion ಏನಂತ ಬರ್ಕೊಂತೀರಾ, minimum value of Z is 2300 at the point 4,3. Okay. Next question is, solve the following problem graphically. Minimize and maximize Z is equals to 3x plus 9y subject to the constraints x plus 3y less than or equals to 60, x plus y greater than or equals to 10, x lesser than or equals to y, x is greater than or equals to 0, y greater than or equals to 0. Okay. ಸೊ ನಾವು ಮ್ಯಾಕ್ಸಿಮಾ ಮಿನಿಮಾ ಎರಡೂ ಫೈಂಡ್ ಔಟ್ ಮಾಡ್ಕೋಬೇಕು. ಆ್ಯಂಡ್ ಕನ್ಸ್ಟೆಂಟ್ಸ್ನ ಅಬ್ಸರ್ವ್ ಮಾಡಿ ಇಲ್ಲಿ 3 ಇನ್ಇಕ್ವಾಲಿಟೀಸ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಫಸ್ಟ್ ಇನ್ಇಕ್ವಾಲಿಟಿ ನಮ್ಮ ಹತ್ರ ಏನಿದೆ, ಎಕ್ಸ್ ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಅಲ್ವಾ. ಸೇಮ್ ಇವಾಗ ಪ್ರೀವಿಯಸ್ 2 ಪ್ರಾಬ್ಲಮ್ಸ್ನ ಮಾಡಿದ್ದೀವಿ. ಬೇಗ ಬೇಗ ಪಾಯಿಂಟ್ಸ್ನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ 0, ಎಕ್ಸ್ 0 ಅಂತಂದ್ರೆ ಏನಾಗುತ್ತೆ, ಎಕ್ಸಿಗೆ ಡಿಲೀಟ್ ಮಾಡ್ಕೊಳ್ಳಿ, ವೈ ವ್ಯಾಲ್ಯೂ ಶುಡ್ ಬಿ 3 1s 3 2s 20, correct. y is 20. so now y is 0, y 0 ಅಂತಂದ್ರೆ y ಟರ್ಮ್ ಡಿಲೀಟ್ ಮಾಡ್ಕೊಳ್ಳಿ, x is equals to ಎಷ್ಟಾಗುತ್ತೆ 60. ಹಾಗಾದ್ರೆ ಪಾಯಿಂಟ್ಸ್ ನಮಗೆ ಏನ್ ಸಿಕ್ತು 0,20 and 60,0 ಅಂತ ಸಿಕ್ತು. ಓಕೆ, ಸೊ ಅದೇ ತರ ಇವಾಗ ನೆಕ್ಸ್ಟ್ ಇಕ್ವೇಶನ್ ನೋಡಿ. ನೆಕ್ಸ್ಟ್ ಇನ್ಇಕ್ವಾಲಿಟಿ ನಮಗೆ ಏನಿದೆ, ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 10 ಅಂತ ಇದೆ. ಓಕೆ, ಸೊ ಇದರಲ್ಲಿ ಇವಾಗ ಎಕ್ಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಕ್ಸ್ 0 ಅಂತಂದ್ರೆ ಎಕ್ಸ್ ಅನ್ನ ಡಿಲೀಟ್ ಮಾಡ್ಕೊಂಡ್ರೆ ವೈ ಏನಾಗುತ್ತೆ 10. ಸೊ ಅದೇ ತರ ವೈಗೆ 0 ಅಂತ ನಾನು ಪುಟ್ ಮಾಡ್ಕೊಂಡ್ರೆ ವೈ 0, ವೈ 0 is nothing but what is the value of x? X is also 10. Okay, so here the points are 0, 10, 10, 0. ಓಕೆ, ಸೊ ನೆಕ್ಸ್ಟ್ ಏನಾಯಿತು ನಮಗೆ, ನೆಕ್ಸ್ಟ್ ಇಕ್ವೇಶನ್ ನೆಕ್ಸ್ಟ್ ಇನ್ಇಕ್ವಾಲಿಟಿ ಏನಿದೆ ಇಲ್ಲಿ ಮೇಲೆ ನಮಗೆ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ ಅಂತ ಇದೆ. ಥರ್ಡ್ ಕನ್ಸ್ಟ್ರೇಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ. ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈನ ನಾವು ಏನಂತ ಬರಿಬೋದು, ವೈನ ಈ ಕಡೆ ಶಿಫ್ಟ್ ಮಾಡ್ಕೋಬೋದಲ್ವಾ. ಸೊ ಇದನ್ನ ನಾವು ಏನಂತ ಬರಿಬೋದು, ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ. ದಿಸ್ ಈಸ್ ನಥಿಂಗ್ ಬಟ್ ಏನು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 0 ಅಂತಾನು ಬರ್ಕೋಬಹುದು. ಓಕೆ, ಸೊ ಇವಾಗ ಎಕ್ಸ್ ವೈ, ಎಕ್ಸಿಗೆ 0 ಹಾಕೊಂಡ್ರೆ ವೈ ಆಲ್ಸೋ 0 ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅಂತ ಬಂತು. ಸೊ ಯಾವಾಗ ನಮಗೆ ಎಕ್ಸ್ ಅಂಡ್ ವೈ ಬೋತ್ ದ ವ್ಯಾಲ್ಯೂ 0 ಬಂದ್ಬಿಡತ್ತೆ, ಅವಾಗ ಅಗೇನ್ ವೈಗೂ 0 ಕೊಡಬಾರ್ದು ಬಿಕಾಸ್ ಆಲ್ರೆಡಿ ವೈಗೆ 0 ಅಂತ ಬಂದ್ಬಿಟ್ಟಿದೆ. ಯಾವ್ದಾದ್ರು ಒನ್ ವ್ಯಾಲ್ಯೂ, ಎನಿ ಒನ್ ವ್ಯಾಲ್ಯೂ, ಇಲ್ಲಿಂದಾನೆ ಎನಿ ಒನ್ ವ್ಯಾಲ್ಯೂ. ಇಫ್ ಇನ್ ಕೇಸ್ ನಾನು ಇವಾಗ ಎಕ್ಸಿಗೆ 60 ಅಂತ ಪುಟ್ ಮಾಡ್ಕೊಂಡ್ರೆ y also 60, correct, because here x is equals to y, x is equals to y ಅಂತಂದ್ರೆ x ಗೆ ನಾನು 100 ಕೊಟ್ರೆ y ಗೆ ಎಷ್ಟು ಬರುತ್ತೆ 100, x is 60, y also 60, ಕರೆಕ್ಟ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನನಗೆ ಇವಾಗ ಪಾಯಿಂಟ್ಸ್ ಏನ್ ಬಂತು 0,0. ಓಕೆ,
ನೆಕ್ಸ್ಟ್ ಪಾಯಿಂಟ್ ಇಸ್ 60, 60. ಯಾವ್ದಾದ್ರೂ ತಗೋಬಹುದು, 10, 10, 60, 60, 100, 100, ಯಾವ ಪಾಯಿಂಟ್ಸ್ ಆದ್ರೂ ತಗೋಬಹುದು. ಸೊ ಇವಾಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಏನ್ ಬಂತು, 0 to 20. ಸೊ 20 ಹಿಯರ್ 20, ದಿಸ್ ಇಸ್ 20, 0 to 20. ನೆಕ್ಸ್ಟ್ ಇಸ್ 60 to 0. ಸೊ ಹಿಯರ್ 60 to 0. ಓಕೆ, ಸೊ ಫಸ್ಟ್ ಈ ಲೈನ್ ಈಕ್ವೇಶನ್ಗೆ ಲೈನ್ ನ ಜಾಯಿನ್ ಮಾಡ್ಕೊಳ್ಳೋಣ. ಏನಾಗುತ್ತೆ ಲೈನ್ ನಮಗೆ, this is first inequality, first constraint. Okay, so ಈ constraint line equation ಏನಂತ ಇತ್ತು, x plus 3y less than or equals to 60. Okay, ಲೆಸ್ ದ್ಯಾನ್ ಅಂತ ಬಂತು ಅಂತಂದ್ರೆ ಆಲ್ರೆಡಿ ಗೊತ್ತಿದೆ, ಶೇಡೆಡ್ ಎಲ್ಲಿ ಬರಬೇಕು, ಕೆಳಗೆ ಟುವರ್ಡ್ಸ್ ದ ಆರಿಜಿನ್. ಸೊ ಶೇಡ್ ಎಲ್ಲಾಗಬೇಕು, ಸೊ ಕೆಳಗಾಗಬೇಕು. ಬಿಕಾಸ್ ಇಫ್ ಇನ್ ಕೇಸ್ 0,0 ಪುಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ, 0,0 ಪುಟ್ ಮಾಡ್ಕೊಂಡ್ರೆ ಈಕ್ವೇಶನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಸೊ ಟ್ರೂ ಆಯ್ತು ಅಂತಂದ್ರೆ ಟುವರ್ಡ್ಸ್ ದ ಆರಿಜಿನ್. ಸಿಮಿಲರ್ಲಿ ಇವಾಗ ಸೆಕೆಂಡ್ ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಗೆ ಪಾಯಿಂಟ್ಸ್ ಏನ್ ಬಂತು, 0,10. This is one point, and 10,0, this is another point. Okay, so now join these 2 points, 10 to 10 na join ಮಾಡ್ಕೊಳ್ಳಿ. and this line equation ಏನಂತ ಇತ್ತು ನಮ್ಮ ಹತ್ರ, x plus y is greater than or equals to 10. ಓಕೆ, ಗ್ರೇಟರ್ ಅಂತಂದ್ರೆ ನಮಗೆ ಗೊತ್ತಾಯ್ತು ಇವಾಗ ಎಲ್ಲಿ ಶೇಡ್ ಮಾಡಬೇಕು, ಅವೇ ಫ್ರಮ್ ದ ಆರಿಜಿನ್. ಸೊ ಈ ಕಡೆ ಮೇಲೆ ಶೇಡ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, 0,0, 0,0 ಅಂತಂದ್ರೆ ಈ ಪಾಯಿಂಟ್ ಅಲ್ವಾ, ದಿಸ್ ಇಸ್ ಅವರ್ 0,0 ಪಾಯಿಂಟ್. ನೆಕ್ಸ್ಟ್ 60,60, 60,60 ಅಂತಂದ್ರೆ ಇಲ್ಲಿ 60 ಇದೆ. ಸೊ ಮೇಲೆ 60 ನಮಗೆ ಎಲ್ಲಿ ಬರುತ್ತೆ, ಸೊ ಇಲ್ಲಿ 60 ಬರ್ತಾ ಇದೆ, ಕರೆಕ್ಟ್. ಸೊ 60,60 ನ ಇನ್ಪುಟ್ ಮಾಡ್ಕೊಳ್ಳೋಣ, 60 to 60. ದಿಸ್ ಈಸ್ ಅವರ್ 60,60. ಓಕೆ, ಸೊ ಇವಾಗ ನಾವು ಏನ್ ಮಾಡ್ಕೋಬೇಕು, ಈ 2 ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೋಬೇಕು. 0 to 60. ಓಕೆ, ಸೊ ದಿಸ್ ಲೈನ್ ಈಕ್ವೇಶನ್ ಏನಂತ ಇತ್ತು ನಮ್ಮ ಹತ್ರ, ದಿಸ್ ಈಸ್ ದ ಲೈನ್ ಈಕ್ವೇಶನ್ ಏನಂತ ಬಂದಿತ್ತು, x is less than or equals to y ಅಂತ ಇತ್ತು, ಕರೆಕ್ಟ್. ಓಕೆ, ಸೊ ಇವಾಗ ನಮಗೆ 2 ಶೇಡೆಡ್ ರೀಜನ್ಸ್ ನ ಬರ್ತಾ ಇದೆ, ಐದರ್ ದಿಸ್ ರೀಜನ್ ಆಗಿರ್ಬೋದು ಇಲ್ಲ ದಿಸ್ ರೀಜನ್ ಆಗಿರ್ಬೋದು, ಕರೆಕ್ಟ್. ಈಗ 2 ಶೇಡ್ ರೀಜನ್ ನಮಗೆ ರೀಜನ್ 1 ಅಂಡ್ ರೀಜನ್ 2 ಅಂತ ಕೊಡ್ತೀನಿ. ಓಕೆ, ಸೊ ಯಾವುದು ಶೇಡ್ ಆಗುತ್ತೆ ಅಂತ ಡಿಪೆಂಡ್ ಆಗೋದು ಯಾವುದು, ಈ ಲೈನ್ ಈಕ್ವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಲೈನ್ ಈಕ್ವೇಶನ್ಗೆ ನಾನು ಅವಾಗಲೇ ಹೇಳಿದೆ ಏನಂತ ಬರಿಬೋದು ಅಂತ ಹೇಳಿದೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಅಂತ ಬರಿಬೋದು, ಇಲ್ಲ ನೀವು ಇದೇ ಈಕ್ವೇಶನ್ ನ ಇಟ್ಕೊಳ್ಳಿ, ಎಕ್ಸ್ ಇಸ್ ಲೆಸ್ಸರ್ ದನ್ ಆರ್ ಈಕ್ವಲ್ಸ್ ಟು ವೈ ಅಂತ. ಓಕೆ, ಸೊ ಚೆಕ್ ಮಾಡೋಣ. ಇಫ್ ಇನ್ ಕೇಸ್ ನಾನು ಇವಾಗ ಈ ಸೆಕೆಂಡ್ ರೀಜನ್ ಇಂದ ಯಾವ್ದಾದ್ರೂ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಇಫ್ ಇನ್ ಕೇಸ್ ನಾನು ಇವಾಗ ಇದೇ ಪಾಯಿಂಟ್ ನ ತಗೊಂತಾ ಇದ್ದೀನಿ, ನಾನು ಈ ಪಾಯಿಂಟ್ ತಗೊಂಡೆ ಅಂತಂದ್ರೆ ಏನ್ ವ್ಯಾಲ್ಯೂ ಆಗುತ್ತೆ, ಎಕ್ಸ್ ಇಸ್ 15, ಎಕ್ಸ್ ಪ್ಲೇಸ್ ಅಲ್ಲಿ 15 ಅಂತ ಬರುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಸೊ ಈ ಕಡೆ ಚೆಕ್ ಮಾಡ್ತಾ ಹೋದ್ರೆ ವೈ ವ್ಯಾಲ್ಯೂ ಏನ್ ಬರ್ತಾ ಇದೆ, 5, ಇಲ್ಲಿ 5 ಅಂತ ಇನ್ಪುಟ್ ಮಾಡ್ತಾ ಇದ್ದೀನಿ. 15 ಲೆಸ್ ದನ್ ಆರ್ ಈಕ್ವಲ್ಸ್ ಟು 5 ಅಂತ ಬರ್ತಾ ಇದೆ, 15 ಲೆಸ್ ದನ್ ಆರ್ ಈಕ್ವಲ್ಸ್ ಟು 5, ಇಸ್ ಇಟ್ ಟ್ರೂ? ನೋ, ದಿಸ್ ಈಸ್ ಫಾಲ್ಸ್ ಈಕ್ವೇಶನ್. ಸೊ ಈ ರೀಜಿಯನ್ ಅಲ್ಲಿ ನಾನು ಪಾಯಿಂಟ್ ನ ಕನ್ಸಿಡರ್ ಮಾಡಿರೋದು ಫಾಲ್ಸ್ ಬಂತು ಅಂತಂದ್ರೆ ದಿಸ್ ಈಸ್ ನಾಟ್ ಮೈ ಫೀಸಿಬಲ್ ರೀಜಿಯನ್. ಹಾಗಾದ್ರೆ ಯಾವುದು ಫೀಸಿಬಲ್ ರೀಜಿಯನ್ ಆಯ್ತು, 1 ಈಸ್ ದ ಫೀಸಿಬಲ್ ರೀಜಿಯನ್. ಓಕೆ, ಸೊ ಇಷ್ಟು ಚೆಕ್ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದು ಪ್ರಾಬ್ಲಮ್ ನ ಪ್ರೂವ್ ಮಾಡ್ತೀನಿ. ಇಲ್ಲಿ ನೋಡಿ, ಇದೇ ಫೀಸಿಬಲ್ ರೀಜಿಯನ್ ಆಗತ್ತೆ ಅಂತ ನೋಡೋಣ. ಇಫ್ ಇನ್ ಕೇಸ್ ನಾನು ಇವಾಗ ಈ ಪಾಯಿಂಟ್ ನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಈ ಪಾಯಿಂಟ್ ಅಂತಂದ್ರೆ ಎಷ್ಟಾಯ್ತು, ಎಕ್ಸ್ ಈಸ್ 5 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಈ ಕಡೆ ವೈ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 15, 5 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 15, ದಿಸ್ ಇಸ್ ಟ್ರೂ. ಓಕೆ, ಟ್ರೂ ಆಯ್ತು ಅಂತಂದ್ರೆ ದಿಸ್ ಈಸ್ ಅವರ್ ಫೀಸಿಬಲ್ ರೀಜಿಯನ್. ಸೊ ಹಾಗಾದ್ರೆ ಇವಾಗ ಏನ್ ಮಾಡ್ಕೊಂತೀರಾ, ಇದನ್ನ ಡಾರ್ಕ್ ಆಗಿ ಶೇಡ್ ನ ಮಾಡ್ಕೋಬೇಕು, ಬಿಕಾಸ್ ಇದೇ ನಮ್ಮ ಫೀಸಿಬಲ್ ರೀಜಿಯನ್.
ಸೊ ಫೀಸಿಬಲ್ ರೀಜಿಯನ್ ಗೊತ್ತಾಗಿದ ತಕ್ಷಣ ಫಸ್ಟ್ ಯಾವುದು ನಾವು ಫಸ್ಟ್ ಏನಂತ ಮಾಡ್ಕೋಬೇಕು, ಕಾರ್ನರ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಫೈಂಡ್. ಓಕೆ, ಸೊ ನಾವು ದ ಕಾರ್ನರ್ ಪಾಯಿಂಟ್ಸ್ ಆರ್ ಏನೇನು ಬಂತು, ದಿಸ್ ಈಸ್ 5,5. ಓಕೆ, ಎ and this one will be b is ಎಷ್ಟು ಬಂತು, this is 15, this is also 15, 15,15, and here is 0,20, this one will be 0,10. ಓಕೆ, ಸೊ ಈಗ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನಾವು, ಕಾರ್ನರ್ ಪಾಯಿಂಟ್ಸ್ ಬಾಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಝೆಡ್ ವ್ಯಾಲ್ಯೂಸ್ ಏನೇನು ಆಗತ್ತೆ ಅಂತ ಚೆಕ್ ಮಾಡೋಣ. ಓಕೆ, corner points are A is 5,5, B 15,15, C 0,20 and D 0,10. ಓಕೆ, ಆಮೇಲೆ ಝೆಡ್ ವ್ಯಾಲ್ಯೂ ಏನಂತ ಕೊಟ್ಟಿದ್ರು ಇಲ್ಲಿ, ಝೆಡ್ ವ್ಯಾಲ್ಯೂ ಈಸ್ 3x plus 9y. ಸೊ ಇಲ್ಲಿ ಝೆಡ್ ಇಸ್ ಈಕ್ವಲ್ಸ್ ಟು 3x plus 9y. ಓಕೆ, ಝೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇವಾಗ ಎಷ್ಟಾಗುತ್ತೆ, ನಾವು 5 plus 5,5, 3 into 5 plus 9 into 5, 5 3s 15 plus 9 5s 45, 15 plus 45 ಎಷ್ಟಾಗುತ್ತೆ, 60. ದಿಸ್ ವಿಲ್ ಬಿ 60. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಇವಾಗ 15,15ನ ಇನ್ಪುಟ್ ಮಾಡ್ಕೊಳ್ಳಿ. 3 into 15 plus 9 into 15. Okay, because this is 3x plus 9y alva. Okay, 15 3s 45 plus 9 into 15 is 135. So 45 plus 135 ಎಷ್ಟಾಯ್ತು, 180. This is 180. Okay, ಸೊ ನೆಕ್ಸ್ಟ್ ಸೇಮ್ ಇವಾಗ ಎಕ್ಸ್ ಈಸ್ ಎಷ್ಟಿದೆ, 0. ಸೊ ವೈ ಈಸ್ 20. ಎಕ್ಸ್ 0 ಅಂತಂದ್ರೆ ಎಕ್ಸ್ ಟರ್ಮ್ ಅಲ್ಲಿ ಸಬ್ಸ್ಟಿಟ್ಯೂಟೇ ಬೇಡ, ಬಿಕಾಸ್ 0 ಇಂಟು ಎನಿಥಿಂಗ್ ಇಸ್ 0 ಆಗ್ಬಿಡುತ್ತಲ್ವಾ. ಓನ್ಲಿ ವೈ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 9 into 20, 9 into 20 is how much, 180. ಸೊ ಇದು ಕೂಡ ಎಷ್ಟು ಬಂತು ನನಗೆ, 180. ಸೊ ನೆಕ್ಸ್ಟ್ ವೈ ವ್ಯಾಲ್ಯೂ is 10 because x value is 0. 9 into 10, 9 into 10 is 90. ಓಕೆ, ದಿಸ್ is 90. ಸೊ ಯಾವುದು ಮ್ಯಾಕ್ಸಿಮಾ ಆಗ್ತಿದೆ, ಯಾವುದು ಮಿನಿಮಾ ಆಗ್ತಾ ಇದೆ, ದಿಸ್ ಬೋತ್ ದ ಪಾಯಿಂಟ್ಸ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ದಿಸ್ ಒನ್ ವಿಲ್ ಬಿ ಮಿನಿಮಮ್. ಓಕೆ, ಸೊ ಕನ್ಕ್ಲೂಷನ್ ನಾವು ಏನಂತ ಬರಿಬೇಕು ಇಲ್ಲಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 180 at the points at the two corner points. At two corner points, ಯಾವ ಪಾಯಿಂಟ್ಸ್ ಅದು, 15,15 and 0,20. ಸೊ ನೆಕ್ಸ್ಟ್ minimum point, minimum value of z is 60 at the point 5,5. Okay, this is maxima and minimum value of the function. Next, minimize and maximize z is equals to 5x plus 10y subject to x plus 2y less than or equals to 120, x plus y greater than or equals to 60, x minus 2y greater than or equals to 0, x comma y greater than or equals to 0. ಓಕೆ, ಸೊ ಸೇಮ್ ಇವಾಗ ಲೈನ್ ಈಕ್ವೇಶನ್ಸ್ ಏನಿದೆ, ಕನ್ಸ್ಟ್ರೇಂಟ್ಸ್ ಏನಿದೆ ನಮಗೆ, ಎಕ್ಸ್ ಪ್ಲಸ್ 2y ಲೆಸ್ ದನ್ ಆರ್ ಈಕ್ವಲ್ಸ್ ಟು 120. ಓಕೆ, ಸೊ ಹಾಗಾದ್ರೆ ಎಕ್ಸ್ ವೈ ವ್ಯಾಲ್ಯೂ ನೋಡ್ಕೊಳ್ಳಿ. ಎಕ್ಸ್ ಇಸ್ 0 ಅಂತಂದ್ರೆ ವೈ ವ್ಯಾಲ್ಯೂ ಎಷ್ಟಾಗುತ್ತೆ, 2 1s 260s. ಸಿಮಿಲರ್ಲಿ ಇಫ್ ಯು ಪುಟ್ y 0, ದಿಸ್ ಕಂಪ್ಲೀಟ್ ಟರ್ಮ್ ವಿಲ್ ಬಿ 0. ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 120. ಓಕೆ, ಸೊ ಅದೇ ತರ ಇವಾಗ ನೆಕ್ಸ್ಟ್ ಲೈನ್ ಈಕ್ವೇಶನ್ ನಮ್ಮ ಹತ್ರ ಏನಿದೆ, ನೆಕ್ಸ್ಟ್ ಕನ್ಸ್ಟ್ರೇಂಟ್ ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 60. ಸೊ ಇಲ್ಲಿ ಆಯ್ತು ಎಕ್ಸ್. ನೆಕ್ಸ್ಟ್ ವೈ, ಎಕ್ಸಿಗೆ 0 ಕೊಟ್ಟರು ಕೂಡ ವೈ 60 ಬರುತ್ತೆ, ವೈಗೆ 0 ಕೊಟ್ಟರು ಕೂಡ ಎಕ್ಸ್ ಏನಾಗುತ್ತೆ,
60. ಹಾಗಾದ್ರೆ ಇಲ್ಲಿ ಪಾಯಿಂಟ್ಸ್ ಏನಾಗುತ್ತೆ 0,60 ಅಂಡ್ ದಿಸ್ ವಿಲ್ ಬಿ 60,0. ಸೊ ಅದೇ ತರ ಮೇಲಿನ ಪಾಯಿಂಟ್ಸ್ ಏನಾಗುತ್ತೆ ನಮಗೆ 0,60 ಅಂಡ್ 120,0 ಅಂತ ಆಗುತ್ತೆ. ಕರೆಕ್ಟ್. ಸೊ ಲಾಸ್ಟ್ ಕನ್ಸ್ಟ್ರೇಂಟ್ ಏನಿದೆ x minus 2y is greater than or equals to 0 ಅಂತ ಇದೆ. x minus 2y is greater than or equals to 0. ಸೊ ಇಲ್ಲಿ x y x ಗೆ 0 ಅಂತ ಪುಟ್ ಮಾಡ್ಕೊಂಡ್ರೆ ನೋಡಿ 0 minus 2y is equals to 0 minus 2y is equals to 0 y is equals to 0 by minus 2 is nothing but 0 only. ಸೊ x ಗೆ 0 ಅಂತ ಕೊಟ್ರೆ y ವ್ಯಾಲ್ಯೂ ಏನಾಯ್ತು ನನಗೆ 0 ಅಂತಾನೆ ಆಯ್ತು. ಕರೆಕ್ಟ್. ಸೊ ಇವಾಗ ಏನ್ ಮಾಡ್ಕೋಬೇಕು ಎಕ್ಸ್ ವೈ ಎರಡು 0 ಬರ್ತಾ ಇದೆ ಅಂತಂದ್ರೆ ಯಾವ್ದಾದ್ರು ಒಂದ್ ವ್ಯಾಲ್ಯೂಸ್ ನ ಇನ್ಪುಟ್ ಮಾಡಿ ಚೆಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ನಾನು ಇವಾಗ ಎಕ್ಸಿಗೆ ಏನಂತ ಇನ್ಪುಟ್ ಮಾಡ್ತಾ ಇದ್ದೀನಿ 120 ಅಂತ ಕೊಡ್ತೀನಿ. ಎಕ್ಸಿಗೆ ನಾನು 120 ಅಂತ ಕೊಟ್ರೆ ವೈ ವ್ಯಾಲ್ಯೂ ನೋಡಿ ಏನಾಗುತ್ತೆ 120 ಮೈನಸ್ 2y is equals to 0. 120 is equals to 2y. 2 1s 2 60s. ಸೊ y ವ್ಯಾಲ್ಯೂ ಎಷ್ಟಾಯ್ತು ನನಗೆ 60. ಸೊ ಇಲ್ಲಿ ನನಗೆ ಲೈನ್ ಈಕ್ವೇಶನ್ಸ್ ಏನಾಗತ್ತಪ್ಪ 0,0 ಆಮೇಲೆ 120,60 ಅಂತ ಬಂತು. ಓಕೆ. ಸೊ ಇವಾಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಫಸ್ಟ್ ಪಾಯಿಂಟ್ಸ್ ಏನಿದೆ ನಮ್ಮ ಹತ್ರ 0 to 60. 0 to 60. ನೆಕ್ಸ್ಟ್ 120 to 0. x is 120, y is 0. ಸೊ ನಾವು ಜಾಯಿನ್ ದೀಸ್ ಟು ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೊಳ್ಳೋಣ. And this line equation is x plus 2y less than or equals to 120. So lesser than ಅಂತಂದ್ರೆ ಏನಂತ ಹೇಳಿದೆ ನಾನು towards the origin. ಸೊ ಇಲ್ಲಿ ಕೆಳಗೆ ಶೇಡ್ನ ಮಾಡ್ಕೋಬೇಕು. ಓಕೆ. ಸಿಮಿಲರ್ಲಿ ಇವಾಗ ನೆಕ್ಸ್ಟ್ ಕನ್ಸ್ಟ್ರೇಂಟ್ ನಮ್ಮ ಹತ್ರ ಏನಿದೆ ಎಕ್ಸ್ ಪ್ಲಸ್ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60. ಇದ್ರ ಪಾಯಿಂಟ್ಸ್ ಏನು ಬಂತು ನನಗೆ 0 to 60. ಅಗೇನ್ ಇಲ್ಲೇ ಇನ್ನೊಂದು ಪಾಯಿಂಟ್ ಬರ್ತಾ ಇದೆ. ನೆಕ್ಸ್ಟ್ 60. ಸೊ ಇವಾಗ ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಳ್ಳಿ. Okay, and this line equation will be x plus y is greater than or equals to 60. Okay, greater ಅಂತಂದ್ರೆ ಎಲ್ಲಿ ಶೇಡ್ ಮಾಡಬೇಕು ಅವೇ ಫ್ರಮ್ ದ ಆರಿಜಿನ್. ಇದು ಮೇಲೆ ಶೇಡ್ನ ಮಾಡ್ಕೊಂತ ಹೋಗ್ಬೇಕು. ಸೊ 0,0 ನೆಕ್ಸ್ಟ್ ಕನ್ಸ್ಟೆಂಟ್ ಏನಿದೆ ನನಗೆ 0,0. 0,0 ಅಂತಂದ್ರೆ ಈ ಪಾಯಿಂಟ್ ಅಲ್ವಾ. ದಿಸ್ ಈಸ್ ಅವರ್ 0,0. 120,60. ಇಲ್ಲಿ 120 ಇದೆ. 60 ಎಲ್ಲಿದೆ ಇಲ್ಲಿದೆ 60. ಸೊ ಇಲ್ಲಿ ನನಗೆ ಬರುತ್ತೆ ಪಾಯಿಂಟ್. ಓಕೆ. ಸೊ ಈಗ ನಾನು ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೋಬೇಕು. Now this line equation will be x minus 2y is greater than or equals to 0. ಸೊ ಅಗೇನ್ ಇವಾಗ ನಮಗೆ ಎಷ್ಟು ಫೀಸಿಬಲ್ ರೀಜಿಯನ್ ಬಂತು ಇಲ್ಲೂ ಬರ್ಬೋದು ಇಲ್ಲೂ ಬರ್ಬೋದು. ಸೊ ಈ ತರ ಬಂದಾಗ ನಾವು ಹೇಗೆ ಚೆಕ್ ಮಾಡ್ಕೋಬೇಕು ಕನ್ಸಿಡರ್ ಎನಿ ಒನ್ ಪಾಯಿಂಟ್ ಫ್ರಮ್ ಐದರ್ ದಿಸ್ ರೀಜಿಯನ್ ಆರ್ ದಿಸ್ ರೀಜಿಯನ್. ಸೊ ಇವಾಗ ನಾವು ಇದನ್ನೇ ಕನ್ಸಿಡರ್ ಮಾಡ್ತೀರಾ ಮಾಡ್ಕೊಳ್ಳಿ. ಇದು ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಯ್ತು ಎಕ್ಸ್ ವ್ಯಾಲ್ಯೂ 70 ಆಗ್ತಾ ಇದೆ. ವೈ ವ್ಯಾಲ್ಯೂ ಎಷ್ಟಾಗ್ತಿದೆ 10. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಕ್ಸ್ 70 minus 2 into y is 10 is greater than or equals to 0. 70 minus 2 tens are 20 is greater than or equals to 0. 70 minus 20 ಎಷ್ಟಾಯ್ತಪ್ಪ that is 50 is greater than or equals to 0. 50 is greater than 0. True or false? This is true. If this is true, then this is our feasible region. Correct ಅಲ್ವಾ. ಇದೇ feasible region ನ ಬರುತ್ತೆ. ಸೊ ಇದಕ್ಕೆ ನಾವೇನ್ ಮಾಡ್ಕೋಬೇಕು ಡಾರ್ಕ್ ಆಗಿ ಶೇಡ್ನ ಮಾಡ್ಕೋಬೇಕು. ಓಕೆ. ಸೊ ದಿಸ್ ಈಸ್ ಅವರ್ feasible region.
ಇದನ್ನ ನೀಟಾಗಿ ಶೇಡ್ನ ಮಾಡ್ಕೋಬೇಕು. ಸೊ ನಾವು ದ ಕಾರ್ನರ್ ಪಾಯಿಂಟ್ಸ್ ಏನಾಗುತ್ತೆ ನಿಮಗೆ, ಕಾರ್ನರ್ ಪಾಯಿಂಟ್ಸ್ ವಿಲ್ ಬಿ ದಿಸ್ ಒನ್. ಇದೆಷ್ಟಿದೆ ನಮ್ಮ ಹತ್ರ 60,0 ಎ ಅಂತ ಕೊಡೋಣ. ಆ್ಯಂಡ್ ದಿಸ್ ಪಾಯಿಂಟ್ ವಿಲ್ ಬಿ ಬಿ 120,0. ಇದು ಶೇಡ್ ಕರೆಕ್ಟಾಗಿ ಆಗಬೇಕು. ಸೊ ನೆಕ್ಸ್ಟ್, ಆ್ಯಂಡ್ ದಿಸ್ ಪಾಯಿಂಟ್ ವಿಲ್ ಬಿ 60,30. ಕರೆಕ್ಟ್ ಅಲ್ವಾ? ಸಿ, ಎಕ್ಸ್ is 60 and y is 30, and this corner point is here. The x is 40 and y is 20. So write down the corner points in the box. The corner points are: a is 60,0, b 120,0 and c ಎಷ್ಟು ಬಂತು? That is 60,30, 60,30 and d is 40,20. D will be 40,20. Now substitute the values in z. Okay, so z is equals to ಏನಿದೆ ನಮ್ಮ ಹತ್ರ 5x plus 10y. So first point is 60,0. 5 into 60 is equals to, because y is 0, 0 into 10 is 0 only. 5 6 30, that is 300. First point is 300. Next, substitute 120. 5 into 120, because y is 0. 5 12s are 60, that is 600, and this will be 600. Okay, so next point substitute ಮಾಡ್ಕೊಳ್ಳಿ. 5 into 60 plus 10 into 30. 5 into 60 300, 10 into 30, that is also 300. So 300 plus 300 is 600. So this is also 600. So next to 40,20. Substitute 40,20. 5 into 40 plus 10 into 20. 5 into 40 is 200 plus 10 into 20 is also 200. 200 plus 200 is 400. This is 400. So ಇವಾಗ ಇದರಲ್ಲಿ 600 is the maxima. Correct? 600 is the maxima and this 300 is the minimum value of the function. Okay, so therefore our final answer is, hence maximum value of z is 600 at the corner points, 2 corner points. Correct? At the 2 corner points 120,0 and 60,30. Minimum point of the function, minimum value of z is 300 at the point 60,0. Okay, so next question is, minimize and maximize z is equals to x plus 2y subject to the constraints x plus 2y is greater than or equals to 100, 2x minus y less than or equals to 0, 2x plus y is lesser than or equals to 200. So now the constraint, first constraint is x plus 2y is greater than or equals to 100. Find out the points x, y. If you put x is 0, y will be 2y is equals to 100, that is 2 ones are 250s. Y value is 50. Okay, so now y is equals to 0. Y is equals to 0 is nothing but what? X will be 100. X is 100. Now the next inequality is 2x minus y is lesser than or equals to 0. So now x, y, if you put x 0, y also 0. Nodi, 2 into 0 minus y is equals to 0.
2 zeros are 0. 0 minus y is equals to 0. Therefore, y is also 0. If x and y 0, ಅವಾಗ ಏನು ವ್ಯಾಲ್ಯೂಸ್ನ ಏನು ಮಾಡಬೇಕು, ಯಾವುದಾದ್ರೂ ಒಂದು ನಂಬರ್ನ ಪುಟ್ ಮಾಡ್ಕೊತೀವಿ. ಎನಿ ವ್ಯಾಲ್ಯೂ, ಇಫ್ ಯು ಪುಟ್ ಎಕ್ಸ್ ಆಸ್ 50, the value of y check ಮಾಡಿ. See, x will be 50. 2 into 50 minus y is equals to 0. 2 into 50, 100 minus y is equals to 0. Therefore, y is equals to 100. So, y value will be 100. Then the points will are 0, 0 and 50, 100. And ಇಲ್ಲಿ points ಏನಾಗುತ್ತೆ ನಮಗೆ 0, 50, 100, 0. Okay. So now the last constraint is 2x plus y less than or equals to 200. 2x plus y less than or equals to 200. X, y. X is 0, y is 200. Correct. Y is 0, x is 100. So substitute ಮಾಡ್ಕೊಳ್ಳಿ, correct ಆಗಿ values ಬರುತ್ತೆ. So first point are 0 to 50. So this is 0 to 50 and 100 to 0. X is 100, y is 0. So now join these two lines. Okay, and the line equation will be, in the line equation, x plus 2y is greater than or equals to 100. So this is x plus 2y is greater than or equals to 100. Okay, x plus 2y is greater than or equals to 100 is nothing but greater. Greater is nothing but our shaded region is away from the origin. ಮೇಲೆ ಶೇಡ್ನ ಬರುತ್ತೆ. So similarly, next points are 0, 0. This is 0, 0 and 50, 100. When x is 50, y is 100. ಇಲ್ಲಿದೆ. ಓಕೆ, ಸೊ ಇವಾಗ ನಾವು ಏನು ಮಾಡ್ಕೋಬೇಕು, ಈ ಪಾಯಿಂಟ್ಸ್ನ ಜಾಯಿನ್ ಮಾಡಬೇಕು. Okay, and this is the line equation is 2x minus y is lesser than or equals to 0. Okay, origin the line pass ಆಗ್ತಿದೆ ಅಲ್ವಾ, ಸೊ ಶೇಡ್ನ ಆಮೇಲೆ ನೋಡೋಣ. ಸೊ ನಾವು ದ ಲಾಸ್ಟ್ ಪಾಯಿಂಟ್ಸ್ ಆರ್ ಏನಿದೆ ಇಲ್ಲಿ 0, 200 and 100, 0. 0, 200 here and 100, 0 ಎಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಸೊ ಇವಾಗ ಈ ಟೂ ಲೈನ್ಸ್ನ ಜಾಯಿನ್ ಮಾಡ್ಕೊಳ್ಳಿ. This is the line equation. The line equation of this one is 2x plus y less than or equals to 200. So lesser than ಅಂತಂದ್ರೆ ಏನಾಗುತ್ತೆ, which is towards the origin. Correct. So x and y 0, 0 input ಮಾಡಿ ಚೆಕ್ ಮಾಡ್ಕೋಬೇಕು, ಟ್ರೂ ಬರುತ್ತಾ ಫಾಲ್ಸ್ ಬರುತ್ತಾ ಅಂತ. ಸೊ ಟ್ರೂ ಬಂತು ಅಂತಂದ್ರೆ shaded towards the origin. ಫಾಲ್ಸ್ ಬಂತು ಅಂತಂದ್ರೆ ಶೇಡ್ ಅವೇ ಫ್ರಮ್ ದ ಆರಿಜಿನ್. ಓಕೆ, ಸೊ ಇವಾಗ ನಮಗೆ ಶೇಡೆಡ್ ರೀಜನ್ಸ್ ಏನಾಯ್ತು, ಐದರ್ ದಿಸ್ ಒನ್ ಆರ್ ದಿಸ್ ಒನ್. ವಿ ಹ್ಯಾವ್ ಟೂ ರೀಜನ್ಸ್. ಸೊ ಇದರಲ್ಲಿ ಇವಾಗ ನಮಗೆ ಯಾವುದು ನಮ್ಮ ಫೀಸಿಬಲ್ ರೀಜನ್ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಯಾವ್ದಾದ್ರೂ ಒಂದು ಪಾಯಿಂಟ್ನ ಐದರ್ ಫ್ರಮ್ ದಿಸ್ ಪಾರ್ಟ್ ಆರ್ ಫ್ರಮ್ ದಿಸ್ ಪಾರ್ಟ್ ಯಾವ್ದಾದ್ರು ಒನ್ ಪಾಯಿಂಟ್ನ ಕನ್ಸಿಡರ್ ಮಾಡಿಕೊಂಡು ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಮಗೆ ಏನ್ ಸಿಗತ್ತೆ, ಫೈನಲ್ ಫೀಸಿಬಲ್ ರೀಜನ್ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಇನ್ ಕೇಸ್ ನಾನು ಇವಾಗ ಇದೇ ವ್ಯಾಲ್ಯೂ ತಗೊಂತೀನಿ ಅಂತ ಅನ್ಕೊಳ್ಳಿ. ಫ್ರಮ್ ಹಿಯರ್ ಐ ಆಮ್ ಟೇಕಿಂಗ್ ದಿಸ್ ವ್ಯಾಲ್ಯೂ. ಓಕೆ, ಸೊ ಈ ವ್ಯಾಲ್ಯೂ ತಗೊಂಡೆ. ದಿಸ್ ಇಸ್ ದ ಸೆಕೆಂಡ್ region. So this is 50, 50. So x is also 50, y is also 50, lesser than or equals to 0. 2 into 50, 100. 100 minus 50 less than or equals to 0.
100 minus 50 is 50. 50 lesser than or equals to 0. 50 lesser than or equals to 0 is false. Okay. If this is false, is nothing but this is not our feasible region. So which is our feasible region? This is our feasible region. Now shade this region. So first corner point is 0 comma 50, and this one is 0 comma 200. C ಇದೆಷ್ಟಾಗತ್ತೆ 50 comma 100, and this one is ಇದೆಷ್ಟಾಗತ್ತೆ ನೋಡಿ, ಈ ಕಡೆ 20, ಈ ಕಡೆ 40. ಸೊ ಗೊತ್ತಾಗಿಲ್ಲ ಅಂತಂದ್ರೆ by using elimination method also we can solve. So this is an intersecting point of these two equations. X plus 2y is equals to 100 and 2x minus y is equals to 0. ಇವಾಗ ಎಲಿಮಿನೇಷನ್ ಮೆಥಡ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಕೋಬೇಕು, ಸೆಕೆಂಡ್ ಈಕ್ವೇಶನ್ ನ ಮಲ್ಟಿಪ್ಲೈ ಬೈ 2 ಮಾಡ್ಕೊಂತೀರಾ. ಕರೆಕ್ಟ್. ಸೆಕೆಂಡ್ ಈಕ್ವೇಶನ್ ನ ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡ್ರೆ ಏನ್ ಸಿಗತ್ತೆ, x plus 2y is equals to 100. 2 2s are 4x minus 2 into y 2y is equals to 2 zeros are 0. So solve ಮಾಡ್ಕೊಳ್ಳಿ. Here 2y minus 2y is cancelled. 1x plus 4x will be 5x is equals to 100 plus 0 is 100. So x is equals to 20. So 20 ನ ಯಾವುದಾದ್ರೂ ಒನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಮಗೆ ಏನು ಸಿಗುತ್ತೆ, y ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ D point is 20, 40. Okay. So now substitute these corner points in this box. So first is A 0, 50, B 0, 200, and C will be 50, 100. D point is 20, 40. Okay. So now substitute the values in Z. Z is x plus 2y. First x is 0, y is 50. 2 into 50, that is 100. So first value is 100. Next, again x is 0, y is 200. 2 into 200 will be equals to 400. 400. Next, x is 50 plus 2 into y is 100. This is equals to 50 plus 2 into 100. 200 is equals to 250. 250. So next, x is 20 plus 2 into y is 40. This is equals to 20 plus 4 2s are 4 into 40 is 80 is equals to 100. So this is also 100. So now the maximum value is 400 and the minimum value is 100. So this is minimum. This is also minimum value and maximum value is 400. Therefore, Z is maximum value of Z is 400 at the point 0, 200, and minimum value of Z is 100 at the corner points 0, 50 and 20, 40.
ಸೊ ಇದೆಲ್ಲ ಗ್ರಾಫ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ 2 ಟೈಪ್ಸ್ ಆಫ್ ಗ್ರಾಫ್ಸ್ ನ ಶೋ ಮಾಡಿದೀವಿ. ಫಸ್ಟ್ 2 ಕನ್ಸ್ಟ್ರೇಂಟ್ಸ್ ಕೊಟ್ರೆ, ಓನ್ಲಿ 2 ಲೈನ್ಸ್ ಕೊಟ್ರೆ ಹೇಗೆ ಪ್ಲಾಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ 3 ಕನ್ಸ್ಟ್ರೇಂಟ್ಸ್ ಕೊಟ್ರೆ, 3 ಕನ್ಸ್ಟ್ರೇಂಟ್ಸ್ ಇನ್ ದ ಸೆನ್ಸ್ 1 ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಆಗಿರುತ್ತೆ. ಸೊ ಪಾಸಿಂಗ್ ಥ್ರೂ ದ ಆರಿಜಿನ್ ಬಂತು ಅಂತಂದ್ರೆ ಶೇಡೆಡ್ ರೀಜಿಯನ್ ನ ಎಲ್ಲಿ ಶೇಡ್ ಮಾಡ್ಕೋಬೇಕು ಅಂತ ಕ್ಲಿಯರ್ ಆಗಿ ನೋಡ್ಕೋಬೇಕು. ಓಕೆ, ಥ್ಯಾಂಕ್ ಯು.